ಸರ್ಕಾರದ ನಿಯಮಾನುಸಾರ ಅರ್ಹ ಫಲಾನುಭವಿಗಳಿಗೆ ಅರಕಲಗೂಡು ಪಟ್ಟಣದ ಹಂಪಾಪುರ ಬಳಿ ಮೀಸಲಿರಿಸಿರುವ 353 ಆಶ್ರಯ ನಿವೇಶನಗಳನ್ನು ವಿತರಿಸಲಾಗುವುದು ಎಂದು ಶಾಸಕ ಎ ಮಂಜು ತಿಳಿಸಿದರು. ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಆಶ್ರಯ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಸಮಿತಿ ಸದಸ್ಯರು ಹಾಗೂ ಅಧಿಕಾರಿಗಳೊಂದಿಗೆ ಚರ್ಚಿಸಿ 353 ನಿವೇಶನಗಳನ್ನು ಹಂಚಿಕೆ ಮಾಡಲು ತೀರ್ಮಾನಿಸಲಾಗಿದೆ. ಕಾನೂನು ಪ್ರಕಾರ ಅರ್ಹರಾಗಿರುವ ಎಲ್ಲರಿಗೂ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಈ ಹಿಂದೆ ಅರ್ಜಿ ಸಲ್ಲಿಸಿದವರು ಸಹ ಹೊಸದಾಗಿ ಅರ್ಜಿ ಸಲ್ಲಿಸಬೇಕು. ಹಳೆಯ ಅರ್ಜಿಗಳನ್ನು ಮಾತ್ರ ಪರಿಗಣಿಸಲಾಗುವುದಿಲ್ಲ. ಸರ್ಕಾರದ ಪ್ರಸ್ತುತ ಮಾರ್ಗಸೂಚಿಗಳ ಪ್ರಕಾರ ಅರ್ಹರನ್ನು ಆಯ್ಕೆ ಮಾಡಿ ನಿವೇಶನಗಳನ್ನು ಹಂಚಿಕೆ ಮಾಡಲಾಗುವುದು. ಎಸ್ಸಿ, ಮಹಿಳೆಯರು, ದಿವ್ಯಾಂಗರು ಹಾಗೂ ಸೈನಿಕರಿಗೆ ಸರ್ಕಾರ ನಿಗದಿಪಡಿಸಿರುವ ಮೀಸಲಾತಿ ಪ್ರಮಾಣದಂತೆ ಅರ್ಜಿಗಳನ್ನು ಪರಿಶೀಲಿಸಿ ಅರ್ಹತಾ ಮಾನದಂಡಗಳನ್ನು ಪೂರೈಸುವವರಿಗೆ ಮಾತ್ರ ನಿವೇಶನ ಹಂಚಿಕೆ ಮಾಡಲಾಗುವುದು ಎಂದು ಶಾಸಕರು ಸ್ಪಷ್ಟಪಡಿಸಿದರು. ಇದು ಆಶ್ರಯ ಸಮಿತಿ ಸಭೆಯನ್ನ ಸಭೆಯ ಸದಸ್ಯರುಗಳು ನಾವೆಲ್ಲ ಅಧಿಕಾರಿಗಳು ಸೇರಿ ಮಾಡಿ ಇಲ್ಲಿ ಹಂಪಾಪುರ ಮತ್ತು ಇಲ್ಲಿರ್ತಕ್ಕಂಥ 300 ಚಿಲ್ಲರೆ ಸೈಟ್ಗಳನ್ನ ಹಂಚೋದಕ್ಕೆ ತೀರ್ಮಾನ ಆಯಿತು. ಕಾನೂನು ಪ್ರಕಾರ ಯಾರ್ಯಾರು ಅರ್ಹರಿದ್ದಾರೆ ಅವರೆಲ್ಲರೂ ಅರ್ಜಿ ಹಾಕೋದಕ್ಕೆ ಅವಕಾಶ ಇದೆ. ಹಿಂದೆ ಹಾಕಿದಾರಲ್ಲ ಅವರು ಕೂಡ ಮತ್ತೆ ಅರ್ಜಿ ಹಾಕಿ ಈ ಸೌಕರ್ಯಗಳನ್ನು ಉಪಯೋಗಿಸಿಕೊಂಡು ಅರ್ಹರು ಅಂತ ನಾವು ಕಾನೂನು ಪ್ರಕಾರ ಏನ್ ತೀರ್ಮಾನ ಮಾಡ್ತೀವಿ ಅವ್ರಿಗೆ ಮಾತ್ರ ಅದು ಸಿಗ್ತಕ್ಕಂಥದ್ದು. ಅದನ್ನ ಸಮಿತಿನಲ್ಲಿ ಅರ್ಜಿ ಹಾಕಿ ಅದು ಕೂಲಂಕುಷವಾಗಿ ಪರಿಶೀಲಿಸಿ ಎಲಿಜಿಬಿಲಿಟಿ. ಸಭೆಯಲ್ಲಿ ಸಮಿತಿ ಸದಸ್ಯರಾದ ಪಟ್ಟಣ ಪಂಚಾಯತ್ ಆಡಳಿತಾಧಿಕಾರಿ ತಹಶೀಲ್ದಾರ್ ಸೌಮ್ಯ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಕಾಶ್ ಉಪಸ್ಥಿತರಿದ್ದರು.